ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದ ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟರ್ ತಲೆದಂಡವಾಗಿದೆ. ಮಾರಿಹಾಳ ಠಾಣೆಯಿಂದ ಬೆಳಗಾವಿಯ ಸಿಸಿಆರ್ಬಿಗೆ ಗುರುರಾಜ್ನನ್ನ ವರ್ಗಾವಣೆ ಮಾಡಲಾಗಿದ್ದು, ಮಾರಿಹಾಳ ಠಾಣೆಯ ನೂತನ ಸಿಪಿಐಯಾಗಿ ಮಂಜುನಾಥ್ನನ್ನ ನೇಮಕ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಎರಡೂ ರಾಜ್ಯಗಳ ಮಧ್ಯೆ ಬಸ್ ಸಂಚಾರ ಸ್ಥಗಿತವಾಗಿದ್ದು, ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಮಹಾರಾಷ್ಟ್ರದ ಪುಣೆ, ಸೊಲ್ಲಾಪುರ, ಕೊಲ್ಲಾಪುರದಲ್ಲಿ ಕರ್ನಾಟಕ ಬಸ್ಗಳಿಗೆ ಶಿವಸೇನೆ ಪುಂಡರು ಮಸಿ ಬಳಿದಿದ್ದು, ಎರಡೂ ರಾಜ್ಯದಲ್ಲಿ ಪರಿಸ್ಥಿತಿ ತಿಳಿಕೊಳ್ಳುವವರೆಗೂ ಬಸ್ ಸಂಚಾರ ಬಂದ್ ಮಾಡಲಾಗಿದೆ. ಸುಮಾರು 250ಕ್ಕೂ ಹೆಚ್ಚು ಬಸ್ಗಳ ಸಂಚಾರ ಸ್ಥಗಿತವಾಗಿದೆ. ಕನ್ನಡ ಹಿತಾಸಕ್ತಿ ಕಾಪಾಡದ ಬೆಳಗಾವಿ ರಾಜಕಾರಣಿಗಳಿಗೆ ಕರವೇ ನಾರಾಯಣಗೌಡ ನೇರ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಕರವೇ ನಾರಾಯಣಗೌಡ, ನೀವು ಬೆಂಗಳೂರಿಗೆ ಬಂದ್ರೆ ಯಾವ ರೀತಿ ಸ್ವಾಗತ ಇರುತ್ತೆ ನೋಡ್ತಾ ಇರಿ. ನಿಮ್ಮನ್ನ ಮಂತ್ರಿ ಮಾಡಿರೋದು ಕನ್ನಡ ಹಿತ ಕಾಯೋಕೆ. ನೀವು ಕನ್ನಡ ಹಿತ ಕಾಯ್ದೆ ಮರಾಠಿಗರ ಓಲೈಕೆ ಮಾಡ್ತೀರಾ ಎಂದು ನಾರಾಯಣಗೌಡ ಆಕ್ರೋಶ ಹೊರಹಾಕಿದ್ರು. ಮಹಾರಾಷ್ಟ್ರದಲ್ಲಿ ಕನ್ನಡ ಬಸ್ಗಳಿಗೆ ಮಸಿ ಬಳಿದ ಶಿವಸೇನೆ ಪುಂಡಾಟಕ್ಕೂ ಆಕ್ರೋಶ ಹೊರಹಾಕಿದ ನಾರಾಯಣಗೌಡ, ಶಿವಸೇನೆ ಎಂಬುದು ಗೂಂಡಾಗಳ ಸಂಘಟನೆ. ಶಿವನ ಹೆಸರನ್ನ ಇಟ್ಕೊಂಡು ಶಿವನ ಹೆಸರಿನಲ್ಲಿ ಶಿವಸೇನೆ ಪುಂಡಾಟ ಮಾಡ್ತಾ ಇದೆ. ಶಿವಸೇನೆ ಸಂಘಟನೆಯು ಭಯೋತ್ಪಾದಕ ಸಂಘಟನೆಯಂತೆ ವರ್ತನೆ ಮಾಡ್ತಾ ಇದೆ ಎಂದು ಕಿಡಿಕಾರಿದ್ರು. ಕರ್ನಾಟಕ ಬಸ್ಗಳಿಗೆ ಮರಾಠಿ ಪುಂಡರು ಕೇಸರಿ ಮಸಿ ಬಳಿದಿರುವುದಕ್ಕೆ ಬಾಗಲಕೋಟೆಯಲ್ಲಿ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಮಹಾರಾಷ್ಟ್ರ ಬಸ್ ತಡೆದು ಚಾಲಕ ನಿರ್ವಾಹಕರಿಗೆ ಜೈ ಕರ್ನಾಟಕ ಎಂದು ಕರವೇ ಕಾರ್ಯಕರ್ತರು ಹೇಳಿಸಿದ್ದು, ಕನ್ನಡ ಶಾಲು ಹೊದಿಸಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರ ಬಸ್ಗಳಿಗೆ ಕಪ್ಪು ಮಸಿ ಬಳಿದು ಆಕ್ರೋಶ ಹೊರಹಾಕಿದ್ದಾರೆ. ಮಹಾರಾಷ್ಟ್ರ ಬಸ್ಗಳ ಮೇಲೆ ಜೈ ಕನ್ನಡ ಎಂದು ಬರೆದು ಜೈಕಾರ ಹಾಕಲಾಗಿದೆ. ಬೆಂಗಳೂರಲ್ಲಿ ಮತ್ತೆ ಕರವೇ ನಾಮಫಲಕದ ಕಿಚ್ಚು ಹೆಚ್ಚಾಗಿದೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕನ್ನಡ ನಾಮಫಲಕ ಇಲ್ಲದ ಬೋರ್ಡ್ಗೆ ಕರವೇ ಕಾರ್ಯಕರ್ತರು ಮಸಿ ಬಳಿದಿದ್ದು, ಜೈ ಮಹಲ್ ಪ್ಯಾಲೇಸ್ನ ಸಲಾಂ ಸೌಕ್ ಈವೆಂಟ್ ಸಂಸ್ಥೆಯಲ್ಲಿ ಕನ್ನಡ ಮಾಯವಾಗಿದ್ದಕ್ಕೆ ಕರವೇ ಕಿಡಿಕಾರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.